ನಮಸ್ಕಾರ. ಒಂದ್ಸಲ ಯೋಚನೆ ಮಾಡಿ, 12ನೇ ಶತಮಾನದ ಭಾರತ. ಸಮಾಜದ ಕಟ್ಟುಪಾಡುಗಳೆಲ್ಲ ಕಲ್ಲಿನ ಥರ ಗಟ್ಟಿಯಾಗಿದ್ದ ಕಾಲ. ಆಗ ಒಬ್ಬ ವ್ಯಕ್ತಿ ಹುಟ್ಟುತ್ತಾರೆ. ಅವರು ಕೇವಲ ಒಬ್ಬ ಸುಧಾರಕರಲ್ಲ, ಬದಲಿಗೆ ಇಡೀ ಸಮಾಜದ ವ್ಯವಸ್ಥೆಯನ್ನೇ ಪ್ರಶ್ನಿಸಿ ಬುಡಮೇಲು ಮಾಡಿದ ಒಬ್ಬ ಮಹಾನ್ ಕ್ರಾಂತಿಕಾರಿ. ಅವರೇ ವಿಶ್ವಗುರು ಬಸವಣ್ಣ. ಇದು ಅವರ ಹೋರಾಟದ ಕಥೆ. ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಒಬ್ಬ ವ್ಯಕ್ತಿಯಿಂದ ಇಡೀ ಸಮಾಜವನ್ನೇ ಬದಲಾಯಿಸಲು ಸಾಧ್ಯವೇ ಅಂತ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಇದೆ. ಯಾಕಂದ್ರೆ ಬಸವಣ್ಣನವರ ಜೀವನ ಈ ಪ್ರಶ್ನೆಗೆ ಒಂದು ಅತ್ಯಂತ ಶಕ್ತಿಯುತವಾದ ಉತ್ತರ ಕೊಡುತ್ತೆ. ಸರಿ, ಹಾಗಾದ್ರೆ ಮೊದಲು ಆ ಕಾಲಕ್ಕೆ ಒಂದ್ಸಲ ಸೋಗ್ಬರೋಣ. ಬಸವಣ್ಣನವರು ಹುಟ್ಟಿದ ಆ 12ನೇ ಶತಮಾನದ ಸಮಾಜ ಹೇಗಿತ್ತು? ಅದೊಂದು ಅಕ್ಷರಶಃ ವಿಭಜಿತ ಜಗತ್ತು. ಹುಟ್ಟಿನಿಂದಲೇ ಒಬ್ಬ ವ್ಯಕ್ತಿಯ ಸ್ಥಾನಮಾನ, ಭವಿಷ್ಯ ಎಲ್ಲವೂ ನಿರ್ಧಾರವಾಗ್ಬಿಡ್ತಿತ್ತು. ಎಲ್ಲೆಲ್ಲೂ ಅಸಮಾನತೆಯೇ ತುಂಬಿ ಹೋಗಿತ್ತು. ಆ ಸಮಾಜವನ್ನ 4 ದೊಡ್ಡ ಗೋಡೆಗಳು ಸುತ್ತುವರೆದಿದ್ದು. ಮೊದಲನೇದು ಹುಟ್ಟಿನಿಂದ ಬರುವ ಜಾತಿ ವ್ಯವಸ್ಥೆ. ಎರಡನೇದು ಕೆಲವೇ ಜನರ ಕೈಯಲ್ಲಿದ್ದ ಜ್ಞಾನ ಮತ್ತು ಧಾರ್ಮಿಕ ಅಧಿಕಾರ. ಮೂರನೇದು ಅರ್ಥವೇ ಇಲ್ಲದ ಸಂಕೀರ್ಣ ಆಚರಣೆಗಳು. ಮತ್ತು ಕೊನೆಯದಾಗಿ ಸಾಮಾನ್ಯ ಜನರಿಗೆ ಅರ್ಥವೇ ಆಗದ ಸಂಸ್ಕೃತ ಭಾಷೆ. ಈ ಗೋಡೆಗಳನ್ನ ಒಡೆದಾಕ್ಲೇಬೇಕು ಅಂತ ಬಸವಣ್ಣನವರು ಪಣತೊಟ್ರು. ಇಂಥ ಒಂದು ಸವಾಲಿನ ಕಾಲಘಟ್ಟದಲ್ಲಿ ಬಸವ ಅಂತ ಪ್ರಸಿದ್ಧರಾದ ಬಸವಣ್ಣನವರು ಕೇವಲ ಒಬ್ಬ ದಾರ್ಶನಿಕರಾಗಿ ಉಳಿಯಲಿಲ್ಲ, ಬದಲಾಗಿ ಒಬ್ಬ ಮಹಾನ್ ಕ್ರಾಂತಿಕಾರಿ ಸುಧಾರಕರಾಗಿ ಹೊರಹೊಮ್ಮಿದರು. ಅವರ ಜೀವನದ ಈ ಹಾದಿಯನ್ನ ನೋಡಿ. ಇದು ಕೇವಲ ದಿನಾಂಕಗಳ ಪಟ್ಟಿಯಲ್ಲ, ಇದೊಂದು ಧೈರ್ಯದ ಕತೆ. ಚಿಕ್ಕ ವಯಸ್ಸಿನಲ್ಲಿ ಸಂಪ್ರದಾಯವನ್ನು ಧಿಕ್ಕರಿಸಿದ್ದು, ರಾಜಮಂತ್ರಿಯಾಗಿ ಅಧಿಕಾರದಲ್ಲಿದ್ರೂ ಅದನ್ನ ಸಮಾನತೆಗಾಗಿ ಬಳಸಿದ್ದು, ಮತ್ತು ಜಗತ್ತಿನ ಮೊದಲ ಸಂಸತ್ತು ಅಂತಾನೆ ಹೇಳ್ಬೋದಾದ ಅನುಭವ ಮಂಟಪ ಸ್ಥಾಪಿಸಿದ್ದು, ಅವರ ಒಂದೊಂದು ಹೆಜ್ಜೆಯೂ ಒಂದು ದೊಡ್ಡ ಕ್ರಾಂತಿಯೇ ಸರಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಹೋಲಿಕೆ ಇದೆ ಗೊತ್ತಾ? ಯುರೋಪಿನಲ್ಲಿ ಮಾರ್ಟಿನ್ ಲೂಥರ್ ಧಾರ್ಮಿಕ ಸುಧಾರಣೆ ಮಾಡೋಕೂ 100 ವರ್ಷಗಳ ಮೊದಲೇ ನಮ್ಮ ಭಾರತದಲ್ಲಿ ಬಸವಣ್ಣನವರು ಅದೇ ರೀತಿಯ ಕ್ರಾಂತಿಕಾರಿ ವಿಚಾರವನ್ನ ಹೇಳಿದ್ರು. ದೇವರಿಗೂ ಭಕ್ತನಿಗೂ ನಡುವೆ ಯಾವ ಮಧ್ಯವರ್ತಿಯೂ ಬೇಕಾಗಿಲ್ಲ ಅನ್ನೋದು ಅವರ ಬೋಧನೆಯ ಸಾರವಾಗಿತ್ತು. ಅಬ್ಬಾ, ಈ ಮಾತುಗಳನ್ನೊಮ್ಮೆ ಕೇಳಿ, ಎಂಥ ಶಕ್ತಿಯುತವಾದ ಮಾತುಗಳಿವು. ಬಸವಣ್ಣನವರ ಈ ವಚನ ಇದೆಯಲ್ಲ, ಇದು ಅವರ ಸಮಾನತೆಯ ತತ್ವಕ್ಕೆ ಹಿಡಿದ ಕನ್ನಡಿ. ದೇವರನ್ನು ನಂಬುವವರೆಲ್ಲರೂ ಒಂದೇ ಕುಲದವರು ಅಂತ ಹೇಳುವ ಮೂಲಕ ಸಾವಿರಾರು ವರ್ಷಗಳಿಂದ ಬೇರೂರಿದ್ದ ಜಾತಿ ವ್ಯವಸ್ಥೆಯ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಟ್ರು. ಆ ಕಾಲಕ್ಕೆ ಇದನ್ನ ಯೋಚನೆ ಮಾಡೋಕೂ ಸಾಧ್ಯವಿರಲಿಲ್ಲ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಬಸವಣ್ಣನವರು ಕೊಟ್ಟ ಪರಿಹಾರವಾದ್ರೂ ಏನು? ಆ ಪರಿಹಾರವೇ ಲಿಂಗಾಯತ ಧರ್ಮದ ಮೂಲತತ್ವಗಳು. ಬಸವಣ್ಣನವರ ಕ್ರಾಂತಿಯ ಅತಿದೊಡ್ಡ ಅಸ್ತ್ರ ಅಂದ್ರೆ ಅದುವೇ ವಚನಗಳು. ಅಲ್ಲಿಯವರೆಗೂ ಜ್ಞಾನ ಅನ್ನೋದು ಸಂಸ್ಕೃತದ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಬಂದಿಯಾಗಿತ್ತು. ಬಸವಣ್ಣನವರು ಆ ಜ್ಞಾನದ ಬಾಗಿಲನ್ನು ಎಲ್ಲರಿಗೂ ತೆರೆದು ಜನಸಾಮಾನ್ಯರ ಭಾಷೆಯಾದ ಕನ್ನಡದಲ್ಲಿ ಸರಳವಾದ ಪದ್ಯಗಳ ರೂಪದಲ್ಲಿ ಹರಿಯಬಿಟ್ರು. ಆಧ್ಯಾತ್ಮವನ್ನ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪಿಸಿದ್ರು. ಇವು ಕೇವಲ ನಿಯಮಗಳಲ್ಲ, ಬದಲಾಗಿ ಇದೊಂದು ಜೀವನದ ಕೈಪಿಡಿಯಿದ್ದ ಹಾಗೆ. ಪ್ರತಿದಿನ ಹೇಗೆ ಬದುಕಬೇಕು, ಸಮಾಜದ ಕಡೆಗೆ ನಮ್ಮ ಕರ್ತವ್ಯವೇನು, ದೇವರಿಗೆ ಹೇಗೆ ಶರಣಾಗಬೇಕು ಅನ್ನೋದಕ್ಕೆ ಸ್ಪಷ್ಟವಾದ ಮಾರ್ಗದರ್ಶನ. ಇದು ಧರ್ಮವನ್ನ ಕೇವಲ ಆಚರಣೆಯಿಂದ ಒಂದು ಸಂಪೂರ್ಣ ಜೀವನ ಶೈಲಿಗೆ ಬದಲಾಯಿಸಿತು. ಮುಂದಿನದು ಅಷ್ಟಾವರಣಗಳು, ಅಂದರೆ 8 ರಕ್ಷಾ ಕವಚಗಳು. ಇವು ಗುರು, ಲಿಂಗ, ಜಂಗಮ ಈ ತರಹದ ನಂಬಿಕೆಗಳ ಮೂಲಕ ಭಕ್ತನನ್ನ ಲೌಕಿಕ ಗೊಂದಲಗಳಿಂದ, ಆಕರ್ಷಣೆಗಳಿಂದ ಕಾಪಾಡ್ತವೆ. ಇವು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ದಾರಿ ತಪ್ಪದಂತೆ ಹಿಡಿದಿಡುವ ನೈತಿಕ ದಿಕ್ಸೂಚಿಗಳಿದ್ದಂತೆ. ಷಟ್ಸ್ಥಲ ಅಂದ್ರೆ ಆತ್ಮದ ಒಂದು ಆಧ್ಯಾತ್ಮಿಕ ಪ್ರಯಾಣ. ಇದರಲ್ಲಿ 6 ಹಂತಗಳಿವೆ, ಮೆಟ್ಟಿಲುಗಳಿದ್ದ ಹಾಗೆ. ಸಾಮಾನ್ಯ ಭಕ್ತಿಯಿಂದ ಶುರುವಾಗಿ ಹಂತ ಹಂತವಾಗಿ ಮೇಲೆ ಏರ್ತಾ ಅಹಂಕಾರವನ್ನೆಲ್ಲ ಕರಗಿಸ್ಕೊಂಡು ಕೊನೆಗೆ ಪರಮಾತ್ಮನ ಜೊತೆ ಒಂದಾಗುವ ಐಕ್ಯ ಸ್ಥಿತಿಯನ್ನು ತಲುಪುವ ಒಂದು ಸುಂದರವಾದ ಮಾರ್ಗವಿದು. ಬಸವಣ್ಣನವರು ಕೇವಲ ತತ್ವಗಳನ್ನ ಹೇಳಿ ಸುಮ್ನಾಗಿಲ್ಲ. ಅವರು ಹೇಳಿದ್ದನ್ನ ಮಾಡಿ ತೋರಿಸಿದ್ರು. ಆ ತತ್ವಗಳನ್ನ ನಿಜ ಜೀವನದಲ್ಲಿ ಕ್ರಾಂತಿಕಾರಿ ಆಚರಣೆಗಳ ಮೂಲಕ ಜಾರಿಗೆ ತಂದ್ರು. ಇದು ನಿಜಕ್ಕೂ ಒಂದು ಅದ್ಭುತವಾದ ಬದಲಾವಣೆ. ದೇವಸ್ಥಾನದೊಳಗೆ ಪುರೋಹಿತರ ಹಿಡಿತದಲ್ಲಿದ್ದ ದೇವರನ್ನು ಇಷ್ಟಲಿಂಗದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ಮೇಲೆ ಸ್ಥಾಪಿಸಿದ್ರು. ಇದರಿಂದ ದೇವರು ಮತ್ತು ಭಕ್ತನ ನಡುವೆ ಇದ್ದ ಅಂತರವೇ ಇಲ್ಲವಾಯಿತು. ಪೂಜೆ ಎಲ್ಲರಿಗೂ ವೈಯಕ್ತಿಕವಾಯಿತು. ಇಲ್ಲಿ ಗಮನಿಸಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮತ್ತೊಂದು ದೊಡ್ಡ ಕ್ರಾಂತಿಯಾಯಿತು. ಆ ಕಾಲದಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತವಾಗಿದ್ದ ಉಪನಯನದಂತಹ ಸಂಸ್ಕಾರಗಳನ್ನೆಲ್ಲ ತಿರಸ್ಕರಿಸಿ ಗಂಡು ಹೆಣ್ಣು ಅನ್ನೋ ಯಾವ ಭೇದವೂ ಇಲ್ಲದೆ ಹುಟ್ಟಿದ ಎಲ್ಲ ಮಕ್ಕಳಿಗೂ ಲಿಂಗಧಾರಣೆ ಮೂಲಕ ಸಮಾನವಾದ ಆಧ್ಯಾತ್ಮಿಕ ಹಕ್ಕನ್ನ ನೀಡಲಾಯಿತು. ಇದು ಕೇವಲ ಒಂದು ಮದುವೆಯಲ್ಲ, ಇದು
ಅಂದಿನ ಸಮಾಜದ ಕಟ್ಟುಪಾಡುಗಳ ಮೇಲೆ ಮಾಡಿದ ನೇರವಾದ ಪ್ರಹಾರ. ಸಮಾನತೆ ಅನ್ನೋದನ್ನ ಬರೀ ಬಾಯಲ್ಲಿ ಹೇಳದೆ ಅದನ್ನ ಕೃತಿಯಲ್ಲಿ ಮಾಡಿ ತೋರಿಸಿದ ಬಸವಣ್ಣನವರ ಧೈರ್ಯಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಹಾಗಾದ್ರೆ 12ನೇ ಶತಮಾನದಲ್ಲಿ ನಡೆದ ಈ ಚಳುವಳಿಯ ಪ್ರಭಾವ ಇವತ್ತಿಗೂ ಇದೆಯಾ? ಅದರ ಪರಂಪರೆ ಏನು? ಖಂಡಿತವಾಗಿಯೂ ಇದೆ. ಇವತ್ತಿನ ಕರ್ನಾಟಕದ ಜನಸಂಖ್ಯೆಯನ್ನು ನೋಡಿದ್ರೆ ಸುಮಾರು 21% ಜನ ಲಿಂಗಾಯತರು. ಅಂದ್ರೆ ಯೋಚನೆ ಮಾಡಿ, 800 ವರ್ಷಗಳ ನಂತರವೂ ಆ ಚಳುವಳಿ ಎಷ್ಟು ಆಳವಾಗಿ ಬೇರೂರಿದೆ ಅಂತ. ದಾಸೋಹ ಅಂದ್ರೆ ಸಮಾಜ ಸೇವೆ, ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಮತ್ತೆ ವಿಶಿಷ್ಟವಾದ ಅಂತ್ಯ ಸಂಸ್ಕಾರ ಪದ್ಧತಿಗಳು, ಇವೆಲ್ಲವೂ ಲಿಂಗಾಯತ ಸಮುದಾಯವನ್ನ ಇವತ್ತಿಗೂ ವಿಶಿಷ್ಟವಾಗಿ ನಿಲ್ಲಿಸಿವೆ. ಇವು ಕೇವಲ ಆಚರಣೆಗಳಲ್ಲ, ಬಸವತತ್ವದ ಜೀವಂತ ರೂಪಗಳು. ನೋಡಿ, ಈ ಚಿತ್ರ ಒಂದು ಪ್ರಮುಖವಾದ ವಿಚಾರವನ್ನ ಸ್ಪಷ್ಟಪಡಿಸುತ್ತೆ. 12ನೇ ಶತಮಾನದಲ್ಲಿ ನಡೆದ ಈ ಸಾಮಾಜಿಕ ಕ್ರಾಂತಿ ಕೇವಲ ಇತಿಹಾಸದ ಪುಟಗಳಲ್ಲಿ ಉಳಿದಿಲ್ಲ. ಇವತ್ತಿಗೂ ಇದು ಆಧುನಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಚರ್ಚೆಗಳ ಕೇಂದ್ರಬಿಂದುವಾಗಿದೆ. ಅದರ ಮಹತ್ವದ ಬಗ್ಗೆ ಇತಿಹಾಸಕಾರರು ಇಂದಿಗೂ ಅಧ್ಯಯನ ಮಾಡುತ್ತಲೇ ಇದ್ದಾರೆ. ಮತ್ತು ಕೊನೆಯದಾಗಿ ಬಸವಣ್ಣನವರ ಈ ಒಂದು ವಚನದೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಕಾಯಕವೇ ಕೈಲಾಸ. ಅಹಬ್ಬಾ, ಇದು ಕೇವಲ ಒಂದು ನುಡಿಗಟ್ಟಲ್ಲ, ಇದೊಂದು ಸಂಪೂರ್ಣ ತತ್ವಶಾಸ್ತ್ರ. ನಾವು ಮಾಡುವ ದುಡಿಮೆಯಲ್ಲೇ ದೈವತ್ವವನ್ನ ಕಾಣಬೇಕು ಅನ್ನೋ ಈ ಅದ್ಭುತ ಪರಿಕಲ್ಪನೆ ಯಾವುದೇ ಕೆಲಸ ಕೀಳಲ್ಲ, ಪ್ರಾಮಾಣಿಕ ಶ್ರಮವೇ ನಿಜವಾದ ಪೂಜೆ ಅನ್ನೋದನ್ನ ನಮ್ಗೆ ಸದಾ ನೆನಪಿಸುತ್ತೆ.